ಅಲ್ಲ ಕಣೆ ಕಾವೇರಿ, ಜೀವನ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಈಗ್ಲೇ ಹೊರಡ್ತೀನಿ ಅಂತಿದ್ದೀರಾ, ಕತ್ಲೆ ಆಗ್ತಿದೆ. ರಾತ್ರಿ ಪ್ರಯಾಣ ಒಳ್ಳೇದಲ್ಲ, ಹಗಲಾಗ್ಲಿ. ಹಗಲಲ್ಲಿ ಮುಖ ತೋರಿಸೋ ಧೈರ್ಯ ಹೋಗ್ಬಿಟ್ಟಿದೆ ಶಾರದಮ್ಮ. ನನಗೆ ಯಾವತ್ತಿಗೂ ಹೆದರಿ ಗೊತ್ತಿಲ್ಲ, ಆದ್ರೆ ಇವತ್ತು ಒಂದೊಂದು ಕ್ಷಣನೂ ಮುಳ್ಳಿನ ಮೇಲೆ ನಿಂತಾಗ ಆಗ್ತಿದೆ ನನಗೆ. ನಾನ್ ಮೊದ್ಲು ಇಲ್ಲಿಂದ ಹೊರಡ್ಬೇಕಷ್ಟೆ. ಈಗ ಆಗ್ಬಾರದೇನೋ ಆಗಿಲ್ಲ, ನೀನ್ ಅದನ್ನ ದೊಡ್ಡದ್ ಮಾಡ್ಕೋತಾ ಇದೀಯ. ಎಲ್ರ ಮನೇಲಿ ಇದ್ದಿದ್ದೆ ಈ ಪ್ರೀತಿ ಪ್ರೇಮ. ಈಗಿನ ಕಾಲದ ಹುಡುಗ್ರವ್ರು. ಬದಲಾಗಿರೋದು ಕಾಲ ಅಲ್ಲ ಶಾರದಮ್ಮ, ನನ್ನ ನಂಬಿಕೆ, ನನ್ನ ವಿಶ್ವಾಸ, ಸಂಬಂಧಗಳು. ನನ್ನ ಮಗ ನನಗೆ ಬೇಡ, ಆ ವಿಷಯ ಮಾತಾಡೋದೇ ಬೇಡ. ಪದ್ಮಿನಿ, ಅಖಿಲ, ಅತ್ತೆ, ಜಗ್ಗುಗೆ ಕಾರ್ ತರೋದಕ್ಕೆ ಹೇಳ್ರಮ್ಮ. ಅಮ್ಮ, ಒಂದು ಸಮಸ್ಯೆ ಆಗಿದೆ. ನಾವೀಗ ಹೋಗೋದಿಕ್ಕೆ ಆಗೋದಿಲ್ಲ. ಫೋನ್ ಮಾಡಿ ವಿಚಾರಿಸಿದೆ, ಮಳೆ ಬೇರೆ ಜೋರಾಗಿದೆಯಂತೆ. ಮಧ್ಯದಲ್ಲಿ ನೀರು ಓವರ್ಫ್ಲೋ ಆಗಿ ಸೇತುವೆನ ಮುಳುಗೋಗಿದೆಯಂತ. ಇದೆಲ್ಲ ಕಂಟ್ರೋಲ್ ಆಗೋ ತನಕ ಯಾವ ಗಾಡಿಗಳನ್ನು ಓಡಾಡೋದಿಕ್ಕೆ ಸಾಧ್ಯನೇ ಇಲ್ವಂತೆ. ಅಯ್ಯೋ, ಮತ್ತೆ ನೀರಿಲ್ಲದ ಯಾವಾಗಂತೆ? ಅಪ್ಪ, ಗಾಬರಿ ಆಗೋಂಥದ್ದು ಏನಿಲ್ಲ. ಇವತ್ತು ರಾತ್ರಿ ಇಲ್ಲಿ ಇರ್ಬೇಕಷ್ಟೇ, ನಾಳೆ ಬೆಳಗ್ಗೆ ಹೋಗ್ಬೋದು. ಒಳ್ಳೇದೇ ಆಯ್ತಲ್ಲ. ನಾನು ಆಗ್ಲೇ ಹೇಳಲಿಲ್ವಾ ರಾತ್ರಿ ಪ್ರಯಾಣ ಒಳ್ಳೇದಲ್ಲ ಅಂತ? ಇವತ್ತೊಂದ್ ರಾತ್ರಿ ಇಲ್ಲಿ ಉಳ್ಕೊಳ್ಳಿ, ನಿಮ್ಮೆಲ್ರಿಗೂ ವಿಶ್ರಾಂತಿ ಆಗುತ್ತೆ. ನಾಳೆ ಬೆಳಿಗ್ಗೆ ಹೊರಡ್ಬೋದು. ನೀನು ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ. ಎಲ್ಲಾ ಸಿಟಿ ಹುಡುಗರ ತರ ನೀನಲ್ಲ ಅನ್ಕೊಂಡಿದ್ದೆ. ನನ್ ಮೊಮ್ಮಗಳು ಕೈ ಹಿಡಿದಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತೀಯ ಅಂತಿದ್ದೆ. ಎಷ್ಟು ಆಸೆ ಇಟ್ಕೊಂಡಿದ್ದೆ. ನೀನು ತುಂಬಾ ಕೆಟ್ಟವನು. ಇನ್ಯಾವುದೋ ಹುಡುಗಿ ಜೊತೆ ಆಟ ಆಡಿ ನನ್ ಮೊಮ್ಮಗಳ ಕೈ ಹಿಡಿಯಕ್ ಬಂದಿದ್ಯಾ? ಹೊರಟಾಗು. ನೀನು ನನ್ ಸ್ವಂತ ಮೊಮ್ಮಗ ಇದ್ದ ಹಾಗೆ ಅನ್ಕೊಂಡಿದ್ದೆ. ದೇವ್ರು ಒಳ್ಳೇದ್ ಮಾಡಲ್ಲ. ಹೊರಟಾಗು. ಹೆಣ್ಮಕ್ಳು ಜೀವನದಲ್ಲಿ ನಾಟಕ ಆಡಿದ್ರೆ ಕಾಲ್ ಮುರಿತೀನಿ ನಾನು. ಮಾಡಿದ ಪಾಪ ಕಾಡ್ದೆ ಬಿಡಲ್ಲ, ನನ್ ಶಾಪ ತೊಟ್ಟೆ ಬಿಡಲ್ಲ. ಹೊರಟಾಗು. ನಮ್ಮ ಊರಿಗೆ ನಿನ್ ಮುಖ ತೋರಿಸ್ತಾರೆ. ಹೊರಟಾಗು. ನೀವು ಬನ್ನಿ, ಹಾಗೆಲ್ಲ ಬಿಡೆ ನನ್ ಕೈನ. ನಡಿ ಅಮ್ಮ. ಬಿಡೆ ನನ್ ಕೈನ. ಬನ್ನಿ ಅಮ್ಮ. ಅವಳು ಯಾರು, ಎಲ್ಲಿಂದ ಬಂದ್ಲು, ಯಾಕೆ ಬಂದ್ಲು ಅಂತ ನನಗೊಂದು ಗೊತ್ತಿಲ್ಲಮ್ಮ. ಆದ್ರೆ ನೀವೆಲ್ಲ ಅವಳು ಮಾತನ್ನೇ ನಂಬ್ಕೊಂಡಿದ್ದೀರಾ. ನನ್ನನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ. ನಾನೇನು, ನಾನು ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ನಂಬಿಕೆ ಅಲ್ವಾ ಅಮ್ಮ? ಅಮ್ಮ, ನಾನ್ ನಿನ್ ಮಗ ಅಮ್ಮ. ನಾನ್ ಸುಳ್ಳು ಹೇಳ್ತೀನ? ನಿನ್ನ
ಮಗನ ಮೇಲೆ ನಿನಗೆ ನಂಬಿಕೆ ಅಲ್ವಾ ಅಮ್ಮ? ಅಮ್ಮ, ಆ ಹುಡುಗಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವಳು ಹೇಳಿದ್ದೆಲ್ಲ ಸುಳ್ಳು. ಪ್ಲೀಸ್ ನನ್ನ ನಂಬಮ್ಮ. ನಾನ್ ನಂಬೋದು ಸಾಕ್ಷಿನ, ಆಧಾರನ. ಆ ಹುಡುಗಿ ನೀನು ಚೆನ್ನಾಗಿ ಗೊತ್ತಿದ್ದಾಳೆ. ಅವಳನ್ನ ನೀನು ಪ್ರೀತಿಸ್ತಾ ಇದೀಯಾ, ಅವಳ ಜೊತೆ ಓಡಾಡ್ತಾ ಇದೀಯಾ ಅನ್ನೋದಕ್ಕೆ ಅವಳ ಹತ್ರ ಸಾಕ್ಷಿ ಇದೆ. ಆ ಫೋಟೋಗಳು. ಇದು ಸುಳ್ಳು ಅಂತ ಹೇಳೋದಕ್ಕೆ ನಿನ್ನತ್ರ ಯಾವ ಸಾಕ್ಷಿ ಇದೆ? ಅಮ್ಮ, ಇರೋ ಸಂಬಂಧಕ್ಕೆ ಸಾಕ್ಷಿ ತೋರಿಸ್ಬೋದು, ಹಿಂದೆ ಇರೋ ಸಂಬಂಧಕ್ಕೆ ಸಾಕ್ಷಿ ಎಲ್ಲಿಂದ ತರ್ಲಮ್ಮ? ನಾನು ಅದನ್ನೇ ಹೇಳ್ತಾ ಇರೋದು. ಇರೋ ಸಂಬಂಧಕ್ಕೆ ಅವಳು ಸಾಕ್ಷಿ ತೋರಿಸಿದಾಳೆ. ನನಗೆ ಸತ್ಯ ಮುಖ್ಯ. ನಾನು ಯಾವತ್ತಿದ್ರೂ ಸತ್ಯದ ಪರ ಅಭಿ. ಸುಳ್ಳು ಹೇಳೋರು ಯಾರೇ ಆಗಿರ್ಲಿ, ನನ್ನ ಮಕ್ಕಳಾಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ಸ್ವತಃ ನಾನೇ ಆಗಿರ್ಬೋದು, ಅದು ತಪ್ಪೇ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಮ್ಮ, ನೀನ್ ಆತರ ಪಡ್ತಾ ಇದ್ಯಾ? ನಾನ್ ಸುಳ್ಳು ಹೇಳ್ತಾ ಇಲ್ಲಮ್ಮ. ಮೊದಲನೇದಾಗಿ ನೀನು ಸುಳ್ಳು ಹೇಳಿರೋದು ತಪ್ಪು. ಎರಡನೇದು, ಸುಳ್ಳು ಹೇಳಿಲ್ಲ ಅಂತ ಸಾಧಿಸ್ತಾ ಇದೆಯಲ್ಲ, ಅದು ಇನ್ನೊಂದು ತಪ್ಪು. ನೀನು ಸುಳ್ಳು ಹೇಳ್ತಾ ಇದೀಯಾ, ನನ್ನ ಹತ್ರ ವಿಷಯನ ಮುಚ್ಚಿಡ್ತಿದ್ಯಾ ಅಂತ ಒಪ್ಕೋ. ಇಲ್ಲಾಂದ್ರೆ ಆಡಿರೋ ಮಾತಿಗೆ ಸಾಕ್ಷಿ ತಂದು ತೋರ್ಸು. ಅಲ್ಲಿವರೆಗೂ ನನ್ನ ಹತ್ರ ಮಾತಾಡ್ಬೇಡ ನೀನು. ನೀನ್ ಮಾಡಿರೋ ತಪ್ಪಿಗೆ ನಿಮ್ಮ ಅಮ್ಮನಿಗೂ ಶಿಕ್ಷೆ ಆಗ್ಬೇಕು. ಅಮ್ಮ, ಬೇಡಮ್ಮ, ಪ್ಲೀಸ್. ನೋಡು, ಈ ಸುಳ್ಳು ಸತ್ಯ ಅಂತ ತೀರ್ಮಾನ ಆಗೋವರೆಗೂ ನಿನ್ನ ಬಾಯಲ್ಲಿ ಅಮ್ಮ ಅನ್ನೋ ಪದ ಬರಬಾರ್ದು. ನಾನಿದ್ದಾಗ್ಲೂ ಇಲ್ದೇ ಇರುವಾಗ್ಲೂ. ಅಮ್ಮ, ಏನಮ್ಮ ಇದು? ಆ ಶಬ್ದ ನಿನ್ ಬಾಯಿಲ್ ಬರಬಾರ್ದು ಅಂದೆ. ಅಮ್ಮ ಅಂತ ಮಕ್ಕಳು ಕರೀದೇ ಇದ್ರೆ ಮಕ್ಕಳಿಗೆ ಎಷ್ಟು ಸಂಕಟ ಆಗುತ್ತೋ ಅದ್ರ 10 ಪಟ್ಟಷ್ಟು ಸಂಕಟ ತಾಯಿಗಾಗತ್ತೆ. ತನ್ನನ್ನೇ ತನ್ನ ಮಕ್ಕಳು ಅಮ್ಮ ಅಂತ ಕರೀದೇ ಇದ್ರೆ ಮಕ್ಕಳು ತಪ್ಪಾಡ್ತಾರೆ ಅಂದ್ರೆ ಪರೋಕ್ಷವಾಗಿ ಅದೇ ರೀತಿ ಮಕ್ಕಳನ್ನ ಸಾಕಿರೋ ಅಮ್ಮಂದ್ರ ತಪ್ಪಿರುತ್ತೆ. ಇಬ್ಬರಿಗೂ ಶಿಕ್ಷೆ ಆಗ್ಲಿ. ಅಮ್ಮ, ಕರಿಬಾರ್ದು ಅಂದೆ. ನನ್ ಮಾತಿಗೆ ನೀನು ಬೆಲೆ ಕೊಡೋದಾದ್ರೆ, ನನ್ನ ಮೇಲೆ ನಿನಗೆ ಗೌರವ ಅನ್ನೋದಿತ್ತು ಅಂದ್ರೆ ಏನ್ ಮಾಡಿ ತಪ್ಪು ಅಂತ ನನ್ ಮುಂದೆ ಒಪ್ಕೋ. ಇಲ್ಲ, ನೀನ್ ಹೇಳ್ತಾ ಇರೋದು ಸುಳ್ಳು ಅನ್ನೋದಕ್ಕೆ ಸಾಕ್ಷಿ ತಂದು ತೋರ್ಸು. ನೀನ್ ಹೇಳಿದ್ದೆಲ್ಲ ಸತ್ಯ ಆಗ್ಲಿ, ನಾನ್ ಅನ್ಕೊಂಡಿರೋದೆಲ್ಲ ಸುಳ್ಳಾಗ್ಲಿ ಅನ್ನೋದೇ ನನ್ನ ಆಸೆ ಕೂಡ. ಆದ್ರೆ ಆಸೆ ಪಟ್ಟಿದ್ದೆಲ್ಲ ನಡೆಯೋದಿಲ್ಲ, ಅದು ಸತ್ಯ.
ಏನ್ರಿ ನಮ್ಮ ಅಭಿ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾನಾ? ಆ ಹುಡುಗಿ ಹೇಳಿದ್ದೆಲ್ಲ ಸತ್ಯನಾ? ಸುಳ್ಳು ಹೇಳೋದಕ್ಕೆ ಅವಳಿಗೆ ಹುಚ್ಚಿಡ್ದಿದ್ಯಾ? ಸತ್ಯನೇ ಹೇಳಿರ್ಬೋದೇನೋ, ಹೇಳಕ್ಕಾಗಲ್ಲ. ನಮ್ಮ ಅಭಿ ಸುಳ್ಳು ಹೇಳ್ತಾನಾ? ನನ್ಗೇನೋ ಹಾಗನ್ಸಲ್ಲ ರೀ. ಸುಳ್ಳು ಎಲ್ರೂ ಹೇಳ್ತಾರೆ, ಸಿಕ್ಕಾಕೊಳ್ಳೋದು ಕಳ್ಳ, ಸಿಕ್ಕಾಕೊಳ್ಳೋ ತನಕ ಎಲ್ರೂ ಸಾಚಾನೆ. ಪಾಪ ಅಭಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ಅವನೀಗ ಅತ್ತೆ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ. ರೀ, ಅಭಿನ ವಿಚಾರಿಸೋಣ. ಲೇ, ಬೇರೆ ಸಾಬ್ರಿ ನಿನ್ಗೆ ಯಾಕೆ? ಮೊದ್ಲು ನಿನ್ ವಿಷಯ ನೀನ್ ನೋಡ್ಕೊ. ಇನ್ನು ಕಾವಲಿನೇ ತೂತು, ಅದರಲ್ಲಿ ಬೇರೆಯವ್ರ ದೋಸೆಯಲ್ಲಿ ತೂತ್ ಮುಚ್ತಾಳಂತ. ನಿನಗಿನ್ನೂ ಎಷ್ಟೊಂದು ವಿಷಯಗಳು ಗೊತ್ತಿಲ್ಲ. ಅಭಿ ಬೇರೆವ್ನ? ಅವನು ನಿಮ್ ತಮ್ಮ, ಅದಾದ್ರೂ ನೆನ್ಪಿದ್ಯಾ? ಹುಡ್ತಾ ಅಣ್ಣ ತಮ್ಮಂದ್ರೆ ಬೆಳೀತಾ ಬೆಳೀತಾ ದಾಯಾದಿಗಳು. ಒಂದು ವಯಸ್ಸು ದಾಟಿದ್ಮೇಲೆ ಈ ಅಣ್ಣ ತಮ್ಮ ಸೆಂಟಿಮೆಂಟ್ ವರ್ಕೌಟ್ ಆಗಲ್ಲ ಕಣೆ. ಆಮೇಲೆ 2 ದಿನ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಅದ್ ಸರಿ, ನಿಂಗೆ ನಿದ್ದೆ ಬರ್ತಿಲ್ವಾ? ಲವ್ ಮಾಡೋದ್ರಲ್ಲಿ ತಪ್ಪೇನೇ ಇದೆ? ಒಪ್ಕೊಳ್ಳೋಕೆ ಧೈರ್ಯ ಬೇಕು. ಇಷ್ಟ ಇದ್ರೆ ಅವಳನ್ನ ಮದುವೆ ಮಾಡ್ಕೊಳ್ಳಿ ಬಿಡು. ಈ ಮರ್ಯಾದೆ ಸಂಬಂಧಗಳೆಲ್ಲ ಮಾತಾಡಕ್ ಚೆನ್ನ. ಮನಸ್ಸಿಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆನೇ ಬದುಕಬೇಕು. ನಾಳೆ ಬೆಳಗ್ಗೆ ವಿಚಾರಿಸ್ತೀನಿ ಕಣೆ. ನನಗೀಗ ಸಖತ್ ನಿದ್ದೆ ಬರ್ತಿದೆ. ಬರ್ಲಾ? ರೀ ರೀ, ಸದಾ ಕಾಲ ಇವ್ರಿಗೆ ನಿದ್ದೆನೆ ಮುಖ್ಯ. ಯಾರ್ ಹೆಂಗಾದ್ರೂ ಹಾಳಾಗೋಗ್ಲಿ. ಛೇ, ಬಾಯಿ ಮುಚ್ಕೊಂಡು ಮಲ್ಕೊಳೆ. ಜಾಸ್ತಿ ತಲೆಹರಟೆ ಮಾಡಿ ನಾನ್ 4 ಮಾತು ಕೇಳೋಗ್ ಮಾಡ್ಬೇಡ. ಅಭಿ, ಆಗಿದ್ದಾಯ್ತು, ಬೇಜಾರ್ ಮಾಡ್ಕೋಬೇಡ. ಪ್ರೀತಿ ಮಾಡೋದೇನ್ ಅಪರಾಧ ಅಲ್ವೋ? ನಿಂಗ್ ಸಂಕೋಚ ಇದ್ದಿದ್ರೆ ನನ್ಗೊಂದ್ ಮಾತು ಹೇಳೋದು ತಾನೇ? ಅತ್ತೆ ಹತ್ರ ಸಮಯ ನೋಡಿ ನಾನೇ ಮಾತಾಡ್ತೀನಿ. ಆ ಹುಡುಗಿನೇ ಮದುವೆ ಆಗುವಂತೆ. ಎಲ್ಲಿ ಸ್ವಲ್ಪ ನಗು. ಏ ಕಳ್ಳ, ಇಷ್ಟೆಲ್ಲ ಆಗಿದ್ರು ಎಲ್ರಿಂದ ಈ ವಿಷಯ ಮುಚ್ಚಿಟ್ಟಿದ್ಯಲ್ಲೋ? ನನ್ನಿಂದನೂ. ಕನ್ಸ್ ಬೀಳತ್ತೆ ಅಂತ ಹೇಳಿದ್ದೆ, ಮುಖ ನೋಡಿಲ್ಲ ಅಂತ ಹೇಳಿದ್ದೆ, ನೀವಿಬ್ರು ಇಷ್ಟೊಂದು ಕ್ಲೋಸ್ ಆಗ್ಬಿಟ್ರಾ? ಏನತ್ಗೆ ನೀವು ಅವಳ ಮಾತು ನಂಬ್ತಿರಲ್ಲ. ನಾನು ಇಷ್ಟು ವರ್ಷದ ಈ ಕ್ಯಾರೆಕ್ಟರ್ನ ಅವಳು ಒಂದೇ ಒಂದು ಹನಿ ಕಣ್ಣೀರು ಅಳಸಾಕ್ಬಿಡ್ತು. ಒಂದು ಹೆಣ್ಣಿನ ಕಣ್ಣೀರ್ ಮುಂದೆ ಎಲ್ರೂ 0 ಆಗ್ತಾರ ಅನ್ನೋದು ಇವತ್ತು ಪುರ ಆಯ್ತದ್ಕೆ. ಏನ್ ಹೇಳ್ತಿದ್ಯಾ ಅಭಿ? ನಿಜಕ್ಕೂ ಆ ಹುಡುಗಿನ ನಾನು ನೆನ್ನೆನೆ ನೋಡಿದದ್ಕೆ. ಹಾಗಾದ್ರೆ ಆ ಹುಡುಗಿ ನಿನಗೆ ಅಪರಿಚಿತಳ? ನಮ್ಮ ಮನೇಲಿ ನಾನೇ ಅಪರಿಚಿತ ಆಗ್ಬಿಟ್ಟೆ. ನನ್ನ ಮಾತನ್ನ ಯಾರೂ ನಂಬ್ತಿಲ್ಲ. ಸಾರಿ ಅಭಿ, ನಾನ್ ಅನ್ಕೊಂಡೆ ನೀನ್ ಪ್ರೀತಿಸ್ತಿರೋದ್ ಸತ್ಯ, ಆದ್ರೆ ಅದನ್ನ ಹೇಳಕ್ಕೆ ನಿಂಗ್ ಸಂಕೋಚ, ಭಯ ಇದೆ ಅಂತ. ಹಾಗಾದ್ರೆ ಆ ಹುಡುಗಿ ಸುಳ್ಳು ಹೇಳಿ ನಿನ್ ಮಾನ ಕಳೆದ್ಲಾ? ನನಗ್ ನನ್ನ ಬಗ್ಗೆ ಯೋಚನೆ ಇಲ್ಲ ಅತ್ಗೆ. ಅಮ್ಮನಿಗೆ ಆ ಪದನು ಬಳಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ.
ಅದು ನನ್ನ ನೋವು. ನಾನು ಅವ್ರಿಗೆ ದ್ರೋಹ ಮಾಡಿದೆ ಅಂತ ಅವರು ನಂಬ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ವೇಳೆ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಂಗೆ ಇಷ್ಟು ನೋವಾಗ್ತಿರ್ಲಿಲ್ಲ. ನನ್ನ ಮಾತಾಡಿಸ್ಬೇಡ, ಅಮ್ಮ ಅಂತ ಕರಿಬೇಡ ಅಂತ ಹೇಳಿದಾರಲ್ಲ, ಒಬ್ಬ ಮಗನಿಗೆ ಇದಕ್ಕಿಂತ ದೊಡ್ಡ ಸೋಲು ಯಾವ್ದಿದೆ ಅದಕ್ಕೆ? ಅಭಿ ಅದ್ ಕೇಳು, ಅತ್ತೆ ಏನೋ ಆವೇಶದಲ್ಲಿ ನಿನ್ನೆ ಹಾಗೆ ಹೇಳಿದ್ದಾರೆ ಅಷ್ಟೇ. ಇವತ್ ಹೋಗಿ ನಿಧಾನಾಗಿ ಅವ್ರಿಗೆ ಅರ್ಥ ಮಾಡಿಸು. ಅವ್ರು ಖಂಡಿತ ಶಿಕ್ಷೆ ವಾಪಸ್ ತಗೊಳ್ತಾರಪ್ಪ. ಅದಕ್ಕೆ ಒಂದ್ಸಲ ಅಮ್ಮನ ಬಾಯಲ್ಲಿ ಒಂದು ಮಾತು ಬಂದ್ರೆ ಅದನ್ನ ವಾಪಸ್ ತಗೊಳಕ್ ಸಾಧ್ಯ ಇಲ್ಲ. ಮತ್ತೆ ಅಮ್ಮನ ಹತ್ರ ಹೋಗ್ತೀನಿ, ಇನ್ನೊಂದ್ಸಲ ಮಾತಾಡ್ತೀನಿ. ಆದ್ರೆ ಆ ಹುಡುಗಿನ ಮಾತ್ರ ಸುಮ್ಮನೆ ಬಿಡಲ್ಲ. ಅವಳು ಯಾರು, ಅವಳು ಯಾಕೆ ಹೀಗೆ ಮಾಡಿದ್ಲು, ಇದನ್ನೆಲ್ಲ ಸಾಕ್ಷಿ ಆಧಾರದ ಸಮೇತ ನಾನು ಹೇಳ್ತಾ ಇರೋ ಸತ್ಯ ಅಂತ ಪ್ರೂವ್ ಮಾಡ್ತೀನಿ ಅದಕ್ಕೆ. ಅಕ್ಕ, ಆ ಹುಡುಗಿ ಯಾರು? ಎಲ್ಲಿರ್ಬೋದು? ಕಮಾಂಡೋ. ಹೌದು, ನಾನೇ ಕಮಾಂಡೋ. ನಾನೇ ಮಿಸ್ ಚೂಟಿ, ಸ್ವೀಟ್ ಮಧು, ದಿ ಗ್ರೇಟ್ ಮಧುಬಾಲ. ಎಲ್ಲಿದ್ಯಾ ನೀನು? ಮನೇಲಿದ್ದೀನಿ. ಬೇಗ ಬಾರೆ, ನಾನು ನಿಮ್ಮ ಮನೆ ತೋಟದಲ್ಲೇ ಬಚ್ಚಿಟ್ಕೊಂಡಿದ್ದೀನಿ. ನಮ್ಮನ್ನ ಯಾರಾದ್ರೂ ನೋಡಿದ್ರೆ ನಾವು ಮಾಡ್ತಿರೋದ್ ನಾಟಕ ಅಂತ ಗೊತ್ತಾಗ್ಬಿಡುತ್ತೆ. ಬೇಗ ಬಾ, ನೀ ಅಲ್ಲೇ ಇರು, ನಾ ಈಗ ಬಂದ್ಬಿಡ್ತೀನಿ. ಆದರೂ ನಿನ್ನೆ ನೀನು ಅಭಿರಾಮನ ಹತ್ರ ತುಂಬಾ ನಿಷ್ಠುರವಾಗಿ ವರ್ತಿಸ್ಬಿಟ್ಟೆ. ಅಲ್ಲ, ಒಪ್ಕೋತೀನಿ, ನನಗಿಂತಲೂ ನೀನು ನಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಆದರೂ ಅಷ್ಟು ನಿಷ್ಠುರ ಒಳ್ಳೇದಲ್ವೇನೋ ಅಂತ ಅನಿಸುತ್ತೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ತಾನೆ? ಕ್ಷಮೆ ಅಂತ ಒಂದಿದೆ ತಾನೆ? ಶಿಕ್ಷೆ ಆದ್ಮೇಲೆ ಕ್ಷಮಿಸ್ತೀನಿ. ತಪ್ಪು ಮಾಡಿದವ್ರಿಗೆ ತಪ್ಪಿನ ಅರಿವಾಗ್ಬೇಕು, ಇಲ್ಲಾಂದ್ರೆ ಮತ್ತೊಂದು ತಪ್ಪು ಮಾಡ್ತಾರೆ. ಅಭಿ ನಮ್ಮ ಮಗ ತುಂಬಾ ನೊಂದ್ಕೊಂಡಿದ್ದಾನೆ. ನೋಡಿ, ನೋವು ನನಗೂ ಇದೆ. ಅದಕ್ಕಿಂತ ಮುಖ್ಯವಾದ ವಿಷಯ ಏನ್ ಗೊತ್ತಾ? ನೀವು ಬರೀ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಒಂದೇ ಒಂದ್ಸರ್ತಿ ಶಾಲಿನಿ ಮನೆ ಬಗ್ಗೆ ಯೋಚನೆ ಮಾಡಿ ನೋಡಿ. ಅವ್ರಿಗೆ ನೋಡಕ್ ಬಂದಿದ್ದ ಗಂಡು ಹಾಗಂತೆ ಹೀಗಂತೆ ಅಂತ 4 ಜನ ಆಡ್ಕೊಂಡ್ರೆ ನಮ್ಮ ಮನೆ ವಿಷಯ ಬೇರೆಯವ್ರ ಹತ್ರ ಅವಮಾನ ಆಗೋದಿಲ್ವಾ? ಅದಕ್ಕೆ ನಾನು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಬೇಕು. ನಾವು ಮಾಡಿದ ತಪ್ಪಿಗೆ ನಾವೇ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು ಅನ್ನೋದೇ ನನ್ನ ಸಿದ್ಧಾಂತ.